ವೆಲ್ಕಮ್ ಟು ನಾಕ್ಸ್ ಚಾನಲ್. ಈ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಇರತಕ್ಕಂತಹ ಮಂತ್ರಾಲಯ ಕ್ಷೇತ್ರದ ಒಂದು ದಿವ್ಯ ದರ್ಶನದ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಈ ಚಾನೆಲ್ಗೆ ತಾವುಗಳು ಸಹಕರಿಸಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಬನ್ನಿ, ಈ ದಿನ ಮಂತ್ರಾಲಯ ಕ್ಷೇತ್ರ ದರ್ಶನವನ್ನು ಮಾಡೋಣ. ಇದು ನೂತನವಾಗಿ ನಿರ್ಮಿಸಲಾಗಿರುವ ಕಾರಿಡಾರ್. ಇದನ್ನು ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಪಾದಂಗಳವರು ನಿರ್ಮಿಸಿದ್ದಾರೆ. ಇದು ಬಹಳ ಶ್ಲಾಘನೀಯವಾದ ಸಂಗತಿ. ಈ ಕಾರಿಡಾರಿನಲ್ಲಿ ವಿವಿಧ ಅವತಾರಗಳನ್ನು ಚಿತ್ರಿಸಲಾಗಿದೆ. ಇದು ಬಹಳ ಸುಂದರವಾಗಿದ್ದು ಎಲ್ಲರನ್ನೂ ಆಹ್ವಾನಿಸುತ್ತದೆ. ಈ ಮಂತ್ರಾಲಯದ ದರ್ಶನವು ಸಕಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದ ಫಲವನ್ನು ಕೊಡುತ್ತದೆ ಎಂದು ದಾಸವಾಣಿಯಲ್ಲಿ ಹೇಳಲಾಗಿದೆ. ಇಲ್ಲಿ ನೆಲೆಸಿರುವ ಶ್ರೀ ರಾಘವೇಂದ್ರ ಗುರುಗಳು ತಮ್ಮ ಸಾಮರ್ಥ್ಯದಿಂದ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ಅವರಿಗೆ ಸಂತೋಷವನ್ನು ಅನುಗ್ರಹಿಸುತ್ತಿರುವ ಮಹಾಕರುಣಾಳುಗಳು. ಈಗ ನಾವು ನೋಡುತ್ತಿರುವುದು ರಥೋತ್ಸವಗಳ ಒಂದು ಕಾರ್ಯಕ್ರಮ. ಇಲ್ಲಿ ರಜತ ರಥೋತ್ಸವ, ಸ್ವರ್ಣ ರಥೋತ್ಸವ ಹಾಗೂ ಮರರಥೋತ್ಸವ ಇಲ್ಲಿ ನಡೆಯುತ್ತದೆ ಮತ್ತು ಗಜವಾಹನದ ರಥೋತ್ಸವವು ಸಹ ಇಲ್ಲಿ ನೆರವೇರುತ್ತದೆ. ಇಲ್ಲಿ ನಡೆಯುವ ಸೇವಾ ಕೈಂಕರ್ಯಗಳಲ್ಲಿ ಅಸಂಖ್ಯಾತ ಭಕ್ತರು ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೆ. ಈಗ ನಾವು ನೋಡುತ್ತಿರುವುದು ಈ ರಥೋತ್ಸವಗಳ ಒಂದು ದೃಶ್ಯ. ಇದರಲ್ಲಿ ಭಕ್ತರುಗಳು ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೆ. ಈಗ ಕಾಣುತ್ತಿರುವುದು ರಜತ ರಥೋತ್ಸವದ ಒಂದು ದೃಶ್ಯ. ಈ ರಜತ ರಥೋತ್ಸವದಲ್ಲಿಯೂ ಸಹ ಅಸಂಖ್ಯಾತ ಭಕ್ತರುಗಳು ಭಾಗವಹಿಸುತ್ತಿದ್ದಾರೆ. ಈ ರಥೋತ್ಸವಗಳಲ್ಲಿ ಭಾಗವಹಿಸದೆ ಒಂದು ಅದೃಷ್ಟ ಎಂದು ಹೇಳಬಹುದು. ಈಗ ನಾವು ಕಾಣುತ್ತಿರುವುದು ಸ್ವರ್ಣ ರಥೋತ್ಸವ. ಸ್ವರ್ಣ ರಥೋತ್ಸವದಲ್ಲಿ ಶ್ರೀರಾಯರು ಆಸೀನರಾಗಿ ಈ ಭಕ್ತ ಸಮೂಹಕ್ಕೆ ತಮ್ಮ ಅಭಯ ಹಸ್ತವನ್ನು ನೀಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ತೊಳೆಯುತ್ತಿದ್ದಾರೆ. ಸಂಜೆಯ ಹೊತ್ತು ನಡೆಯುವ ಈ ರಥೋತ್ಸವದ ಕಾರ್ಯಕ್ರಮದಲ್ಲಿ ಸೇವಾಕರ್ತರು ಭಾಗವಹಿಸಿ ಪುನೀತರಾಗುತ್ತಿದ್ದಾರೆ. ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ಮಂತ್ರಾಲಯ ಕ್ಷೇತ್ರ ಬಹಳ ಪ್ರಸಿದ್ಧವಾದುದು. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿರುವುದು ಎಲ್ಲರಿಗೂ ತಿಳಿದ ವಿಷಯ. ಶ್ರೀ ಪ್ರಹ್ಲಾದರು, ಶ್ರೀ ವ್ಯಾಸರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು 3 ಅವತಾರಗಳನ್ನೆತ್ತಿ ಈಗಲೂ ಸಹ ಅಲ್ಲಿ ನೆಲೆಸಿದ್ದಾರೆ. ರಾಯರು ಬೃಂದಾವನಸ್ಥರಾಗಿ 353 ವರ್ಷಗಳು ಕಳೆದಿವೆ. 1671ರಲ್ಲಿ ಬೃಂದಾವನಸ್ಥರಾದರು. ಈಗ ನಾವು ಕಾಣುತ್ತಿರುವ ಈ ಕಾರಿಡಾರ್ ದೀಪಾಲಂಕೃತಗೊಂಡು ಬಹಳ ಸುಂದರವಾಗಿ ಕಾಣುತ್ತಿದೆ. ಈ ಕಾರಿಡಾರ್ ಎಲ್ಲರನ್ನೂ ಸೆಳೆಯುತ್ತದೆ. ಇಂತಹ ಒಂದು ದಿವ್ಯ ಕ್ಷೇತ್ರಕ್ಕೆ ಬಂದು ರಾಯರ ದರ್ಶನ ಪಡೆದಂಥವರೇ ಪುಣ್ಯವಂತರು. ಅದರ ಅನುಭವ ಅಲೌಕಿಕವಾದಂಥದ್ದು. ಅದನ್ನು ನಾವು ಹೇಳಲು ಸಾಧ್ಯವಿಲ್ಲ. ಇದನ್ನು ದರ್ಶನ ಮಾಡಿದಂಥವರಿಗೆ ಮಾತ್ರ ತಿಳಿಯುತ್ತದೆ. ಬನ್ನಿ, ಎಲ್ಲರೂ ಈ ದಿವ್ಯ ಮಂತ್ರಾಲಯದ ದಿವ್ಯ ದರ್ಶನವನ್ನು ಮಾಡೋಣ.